ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ ಈ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿದೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ ಈ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ ಈ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿ ಇದೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ ಈ ಮಣ್ಣಿನ ಕಣ ಕಣದಲು ನೀ ಬರೆದ ಲಿಪಿ ಇದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಶಾಸ್ತ್ರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಕ್ಕಂಥ ಎಲ್ಲರೂ ಆತ್ಮೀಯ ಸ್ವಾಗತ. ಈಗ ವೇದಿಕೆ ಮೇಲೆ ಸ್ವಾಗತ ಕೊಡ್ತಾ ಇದ್ರೆ ಎಚ್ ಎಂ ರಾಜನ್ ಅವರು. ಇವತ್ತು ಯಮರಾಜ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಹಾಗೂ ದಲಿತ ಮುಖಂಡರುಗಳಿಂದ ಮಹಿಳಾ ಸ್ವಸಹಾಯ ಸಂಘದಿಂದ ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಗಣ್ಯರನ್ನು ಭೇಟಿ ಮಾಡಿದಾಗ ತುಂಬುರುದಿನಿಂದ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಆಸೀನರಾಗಿರ್ತಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಮಹಿಳಾ ಸಂಘದ ಪರವಾಗಿ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತಾ ಮೊದಲನೇದಾಗಿ ನಮ್ಮ ಗ್ರಾಮಕ್ಕೆ ಆಗಿರ್ತಂಥ ಎಸ್ ಶಂಕರಪ್ಪರವರು ಈ ಸಮಾರಂಭದಲ್ಲಿ ಆಸೀನರಾಗಿರ್ತಾರೆ. ಅವರು ಸಹ ನಮ್ಮ ಪರವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತವನ್ನು ಕೋರಬೇಕು ಈ ಮೂಲಕ ಮಾಡಿ. ಹಾಗೂ ನಮ್ಮ ಗ್ರಾಮದ ಮುಖಂಡರಾದಂಥ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಗ್ರಾಮದ ನಿವೃತ್ತ ಮುಖ್ಯ ಇಂಜಿನಿಯರ್ ಆದಂಥ ಸ್ವಾಗತವನ್ನು ಬಯಸುತ್ತೇನೆ. ಸರಿ ಕಡೆ ಹಾಗೆ ಹಾಗೂ ನಮ್ಮ ಸ್ವಲ್ಪ ಕಾಸ ನೋಡಿ ಸರಿ ಕಡೆ ಇಲ್ಲಿ ಸ್ವಲ್ಪ ಚೂಟ ಯಜಮಾನರಾದಂಥ ಕುಂಬಳಿ ಗ್ರಾಮದ ಮಾದೇನು ನರಳಿದ ಜನರೆದೆಯಲ್ಲಿ ನಂದಾದೀಪವಾದವರೇ ಇತಿಹಾಸದ ಪುಟಗಳಲ್ಲಿ ಉಳಿದೋದ
ನಮ್ಮ ಗುರುವೇ. ಜಗದೊಳಗಿನ ಬಹುಜನರ ಶಕ್ತಿ ಈ ಭಾಸ್ಕರ ಅಂಬೇಡ್ಕರ. ಮರೆಯಲಾಗದ ಮಹಾಪುರುಷ ಭಾರತಾಂಬೆಯ ಕುವರ. ಮರೆಯಲಾಗದ ಮಹಾಪುರುಷ ಭಾರತಾಂಬೆಯ ಕುವರ. ಅಂಬೇಡ್ಕರ್ ಅವರ 104ನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿನ ನಮ್ಮ ಗ್ರಾಮದಲ್ಲಿ BR ಅಂಬೇಡ್ಕರ್ ಸಂಘದ ಯುವಕ ಸಂಘದವರು ಮತ್ತು ಗ್ರಾಮದ ಯಜಮಾನರುಗಳು ಮತ್ತು ಯುವಕರ ಸಹಾಯದಿಂದ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಗ್ರಾಮದಲ್ಲಿ ಆದಂತಹ ನಿವೃತ್ತ ಮುಖ್ಯ ಇಂಜಿನಿಯರ್ಗಳಾದಂತಹ ಲಿಂಗರಾಜನವರೇ ಹಾಗೂ ನಮ್ಮ ಗ್ರಾಮದ ಪಟೇಲ್ ಶಂಕರಪ್ಪ ಅವರೇ ಹಾಗೂ ಮಾದೇವನವರೇ ಮತ್ತು KGAD ನಿವೃತ್ತ ಗೋಪಾಲಯ್ಯನವರೇ ಹಾಗೂ ರವಿಕುಮಾರ್ ಅವರೇ, ಮಾದೇವನವರು ಮತ್ತು ಮಲ್ಲಳ್ಳಿ ಮತ್ತು ಅಕ್ಕಪಕ್ಕದ ಕುಂಬ್ರಳ್ಳಿ ಗ್ರಾಮದಿಂದ ಬಂದಿರತಕ್ಕಂಥ ಯಜಮಾನರುಗಳೇ ಹಾಗೂ ಸಂಘದ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಮಾತೆಯರೇ, ನಾವು ಅಂಬೇಡ್ಕರ್ ಅವರನ್ನ ಯಾವಾಗಲೂ ಸ್ಮರಿಸ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಅಂಬೇಡ್ಕರ್ ಅವರು ಅವರ ಜೀವನದಲ್ಲಿ ವಿದ್ಯಾರ್ಥಿ ದಶೆ ಮತ್ತು ತುಂಬ ಅಸ್ಪೃಶ್ಯತೆಯನ್ನು ಕೂಡ ಅವರು ಅನುಭವಿಸಿದರು. ಅದನ್ನು ಕೂಡ ನಾವು ಪಠ್ಯ ಪುಸ್ತಕಗಳಲ್ಲಿ ಓದಿ ನಾವು ಕೂಡ ತಿಳ್ಕೊಂಡಿದ್ದೇವೆ. ಅಂಥ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿ ಅವರಂಥ ವಿದ್ಯಾವಂತ ಮಹಾಪಂಡಿತ ಯಾರೂ ಇಲ್ಲ, ಅವ್ರಿಗೆ ಸಾಟಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅಂಥ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸಲು ಕೂಡ ನಾನು ಕೂಡ ಈ ಸಂದರ್ಭದಲ್ಲಿ ಸಂತೋಷವಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತು ಹಾಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನ ಇರೋದ್ರಿಂದ ಎಲ್ಲರೂ ಸಮನಾಗಿ ಬಾಳುವಂತಹ ಒಂದು ವ್ಯವಸ್ಥೆ ಆಗಿದೆ. ಯಾರು ಉಳ್ಳವರು ಮತ್ತು ಬಲಾಢ್ಯರು, ಕೆಲವರನ್ನ ಬಲಾಢ್ಯರು ಮತ್ತು ಸಾಮಾನ್ಯರ ಜೊತೆಗೆ ಹೋಲಿಕೆ ಮಾಡೋಕ್ಕಾಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಬಹಳ ಹಿಂದೆ ದುಡಿತಕ್ಕೆ ಒಳಗಾಗಿದ್ದರಿಂದ ಅವ್ರಿಗೆ ಎಷ್ಟೋ ಜೀವನವನ್ನು ಕಷ್ಟ ಅನುಭವಿಸಿರೋದ್ರಿಂದ ಅವರು ಪಾಪ ಅವರು ಏನು ಮಾಡಿದ್ದಾರೆ, ಅವರು ಒಂದು ಪಂಡಿತ ಜ್ಞಾನವನ್ನು ಪಡೆದ ನಂತರ ಸಮಾಜನ ಯಾರು ಕೂಡ ತುಳಿತಕ್ಕೆ ಒಳಗಾಗಬಾರ್ದು, ಯಾರು ಅಸ್ಪೃಶ್ಯತೆಯಿಂದ ಇರಬಾರ್ದು ಅನ್ನೋ ಭಾವನೆಯನ್ನು ಇಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿ ನಮಗೆ ಸಂವಿಧಾನವನ್ನು ಬರ್ಕೊಟ್ಟಾದ್ಮೇಲೆ ಯಾರು ಕೂಡ ಹಿಂದೆ ಇಲ್ಲ ಮುಂದೆ ಇಲ್ಲ, ಎಲ್ಲರೂ ಸರಿಸಮಾನ ಅನ್ನೋ ಭಾವನೆ ಕೂಡ ನಮ್ಮಲ್ಲಿ ಈಗ ವ್ಯಕ್ತ ಆಗ್ತಾ ಇದೆ. ಆದ್ದರಿಂದ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ನಾವು ಕೂಡ ಜಿಲ್ಲಾ ಪಂಚಾಯತಿಯಲ್ಲಿ ಆಗಿರ್ಬೋದು, ತಾಲೂಕ್ ಪಂಚಾಯತಿಯಲ್ಲಿ ಆಗಿರ್ಬೋದು, ಅಸೆಂಬ್ಲಿ ಆಗಿರ್ಬೋದು, ಪಾರ್ಲಿಮೆಂಟ್ ಯಾರು ಬೇಕಾದ್ರೂ ಸ್ಪರ್ಧಿಸ್ಬೋದು, ಯಾರು ಬೇಕಾದ್ರೂ ನಿಂತ್ಕೋಬೋದು ಅಂತ ವ್ಯವಸ್ಥೆ ಕೂಡ ಈ ಸಮಾಜದಲ್ಲಿ ಆಗಿದೆ. ಜೀವನ ಮಾಡೋದಕ್ಕೂ ಕೂಡ ತುಂಬ ಅನುಕೂಲ ಆಗಿದೆ. ಇವತ್ತು ಕೋರ್ಟು ಕಚೇರಿ FIR ಮತ್ತು ಕೆಲಸ ನಿವೃತ್ತಿ ಮತ್ತು ಕೆಲಸ ಕಾರ್ಯ ಇದೆಲ್ಲ ಆಗಬೇಕಾದ್ರೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ, ಆ ಸಂವಿಧಾನಗಳನ್ನ ನಾವೆಲ್ಲರೂ ಕೂಡ ಪಾಲಿಸ್ಕೊಂಡು ಅವರ ಕೊಟ್ಟ ಆದರ್ಶಗಳನ್ನು ನೆನೆಸ್ಕೊಂಡು ಅವ್ರಿಗೆ ಒಂದು ನೆಮ್ಮದಿ ಮಾಡಿರ್ತಕ್ಕಂಥ ಸಂವಿಧಾನನ ಅವರು ನೆನೆಸ್ಕೋಬೇಕಂತ ಪರಿಪೂರ್ಣ ಆಗಬೇಕಂತಂದರೆ ನಾವೆಲ್ಲರೂ ಕೂಡ ಗೌರವ ಕೊಟ್ಟ ಸಂವಿಧಾನನ ಮುಂದುವರಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಮಾತಾಡೋದು ಅವಕಾಶ ಮಾಡಿಕೊಟ್ಟು ಎಲ್ಲರೂ ಮುಂಚೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಿದ್ದೇಶ್ವರ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಮತ್ತವರು ನಮ್ಮ ಆರ್ ಗೋಪಾಲ್ ಅವರು ಸಹ ನಮ್ಮ ಈ ಸಮಾರಂಭದ ಬಗ್ಗೆ 4 ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ.
ಹಬ್ಬದ ವಾತಾವರಣದಲ್ಲಿ ಬಂದಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ. ಇದಕ್ಕೆ ಕಾರಣಕರ್ತರಾದ ಯುವಕರು, ಮಹಿಳಾ ಸಂಘದವರು, ನಮ್ಮ ಬೀದಿಯ ಎಲ್ಲ ಕುಟುಂಬದ ವರ್ಗದವರು ಇದಕ್ಕೆಲ್ಲ ಒಂಬತ್ತರಿಂದ ಮುಂದಾಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಂಬೇಡ್ಕರ್ ಅವರು 134ನೇ ಜನ್ಮದಿನವನ್ನು ಆಚರಿಸಲು ಎಲ್ಲರೂ ಸಹಕರಿಸಿ ಬಂದಿದ್ದೀರಿ. ಆದರೆ ನಮ್ಮ ಸಂವಿಧಾನವನ್ನು ನಮ್ಮ ಪರಿಶಿಷ್ಟ ವರ್ಗಕ್ಕೆ ಸೀಮಿತವಾಗಿಲ್ಲ. ಎಲ್ಲ ವರ್ಗದ ಜನರಿಗೂ, ಹಿಂದುಳಿದವರಿಗೂ, ಕಾರ್ಮಿಕರಿಗೂ, ಪರಿಶಿಷ್ಟ ಪಂಗಡದವರಿಗೂ ಎಲ್ಲರಿಗೂ ಸರಿಸಮಾನತೆಯನ್ನು ಕೊಡಲು ಅವರು ಸಂವಿಧಾನವನ್ನು ರಚಿಸಿ ಇದು ಪ್ರಪಂಚದಲ್ಲಿಯೇ ಪ್ರಶಂಸೆಯಾಗಿದೆ. ವಿದೇಶಗಳಲ್ಲಿ ಇವರು ಬರೆದಂಥ ಸಂವಿಧಾನವನ್ನು ಮೆಚ್ಚಿಕೊಂಡು ಇವರಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲ ಇಲ್ಲಿ ಕುಳಿತು ಸೌಹಾರ್ದತೆಯಿಂದ ಕುಳಿತಿದ್ದೇವೆ ಎಂದರೆ ಅವರು ಹಾಕಿಕೊಟ್ಟ ಒಂದು ಸಂವಿಧಾನದ ಒಂದು ವಿಧಿ. ಆದ್ದರಿಂದ ನಾವು ಅವರ ಬರೆದಂಥ ಸಂವಿಧಾನವನ್ನು ಗೌರವಿಸಿ ನಾವೆಲ್ಲರೂ ಅವರಿಗೆ ಸಲ್ಲಿಸಿ ಅವರಿಗೆ ಗೌರವವನ್ನು ಕೊಡಬೇಕಾಗಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳು. ವೇದಿಕೆ ಮೇಲೆ ಆಸೀನ ಅವರಿಗೆ ಗ್ರಾಮದ ಯಜಮಾನರಾದಂಥ ನಮ್ಮ ಸಂಘದ ಪರವಾಗಿ ನಿವೃತ್ತ ಮುಖ್ಯ ಅಭಿಯಂತರಾದಂತಹ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಹಾಗೂ ಶಿಕ್ಷಕರು ಸಹ ಆಗಮಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಬಂದೆ. ನೆನಪಿನ ಕಾಣಿಕೆ ಇಲಾಖೆ ಹಾಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ನಮ್ಮ ಸಂಘದ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳ್ಕೊಳ್ಬೇಕು. ಪುಸ್ತಕವ ಮುದ್ದಾಡುತ್ತಲೇ ಜ್ಞಾನ ಶಿಖರವ ಮುಟ್ಟಿದವ, ಭಾರತದ ಬೆಳಕು ಇವ, ನೊಂದ ಜನರ ಉಸಿರು ಇವ. ಪುಸ್ತಕವ ಮುದ್ದಾಡುತ್ತಲೇ ಜ್ಞಾನ ಶಿಖರವ ಮುಟ್ಟಿದವ, ಭಾರತದ ಬೆಳಕು ಇವ, ನೊಂದ ಜನರ ಉಸಿರು ಇವ. ಜಗದ ಜನಕ್ಕೆ ಸ್ಫೂರ್ತಿಯಾದ ಸಮಾನತೆಯ ಸಾರಥಿಯಾದ, ಜಗದ ಜನಕ್ಕೆ ಸ್ಫೂರ್ತಿಯಾದ ಸಮಾನತೆಯ ಸಾರಥಿಯಾದ. ಶೋಷಿತರ ಬೆಳಕು ಭೀಮ, ಎಂದೆಂದು ಅಳಿಯದು ನಿನ್ನ ನಾಮ. ಶೋಷಿತರ ಬೆಳಕು ಭೀಮ, ಎಂದೆಂದು ಅಳಿಯದು ನಿನ್ನ ನಾಮ. ನಿಲ್ಲದಿರಿ ನಿಲ್ಲಿಸದಿರಿ ನಮ್ಮ ಭೀಮನ ರಥವ, ಬೆಳೆಯುತ್ತಿರಿ ಬೆಳಗುತ್ತಿರಿ ಈ ಪ್ರೀತಿಯ ದೀಪವ. ನಿಲ್ಲದಿರಿ ನಿಲ್ಲಿಸದಿರಿ ಜೈ ಭೀಮನ ರಥವ, ಬೆಳೆಯುತ್ತಿರಿ ಬೆಳಗುತ್ತಿರಿ ಇವ ಹಚ್ಚಿದ ದೀಪವ. ಅಂಧಕಾರವ ದೂಡುತ್ತಲೇ ಆಗಸದೆತ್ತರ ಬೆಳೆದವನು, ದೀನದಲಿತರ ದುಃಖಿಗಳ ಕಂಬನಿ ಒರೆಸಿದ ಧೀರನು. ಅಂಧಕಾರವ ದೂಡುತ್ತಲೇ ಆಗಸದೆತ್ತರ ಬೆಳೆದವನು, ದೀನದಲಿತರ ದುಃಖಿಗಳ ಕಂಬನಿ ಒರೆಸಿದ ಧೀರನು. ಸಂವಿಧಾನವ ನಮಗೆ ಕೊಟ್ಟು ಸಕಲ ಜೀವಕ್ಕೂ ಅಮ್ಮನಾದ, ಸಂವಿಧಾನವ ನಮಗೆ ಕೊಟ್ಟು ಸಕಲ ಜೀವಕ್ಕೂ ಅಮ್ಮನಾದ. ದುರುಳ ಮನಕ್ಕೆ ಮೈತ್ರಿ ಬಿತ್ತಿ ನಿತ್ಯವು ನೆನೆವ ಅಮರನಾದ. ದುರುಳ ಮನಕ್ಕೆ ಮೈತ್ರಿ ಬಿತ್ತಿ ನಿತ್ಯವು ನೆನೆವ ಅಮರನಾದ. ನಿಲ್ಲದಿರಿ
ನಿಲ್ಲಿಸದಿರಿ ನಮ್ಮ ಭೀಮನ ರಥವಾ. ಬೆಳೆಯುತ್ತಿರಿ ಬೆಳಗುತ್ತಿರಿ ಈ ಪ್ರೀತಿಯ ದೀಪವಾ. ನಿಲ್ಲದಿರಿ ನಿಲ್ಲಿಸದಿರಿ ಜೈ ಭೀಮನ ರಥವಾ. ಬೆಳೆಯುತ್ತಿರಿ ಬೆಳಗುತ್ತಿರಿ ಇವ ಹಚ್ಚಿದ ದೀಪವಾ. ಮಹಾಮನೆಯ ಧ್ರುವತಾರೆ ಭರವಸೆ ಗ್ರಂಥವ ನಮಗೆ ನೀಡಿದ ಬುದ್ಧ ಬಸವರ ಆಶಯವ ನೆಲದಲ್ಲಿ ಅರಳಿಸಿ ಯೋಗಿಯಾದ. ಮಹಾಮನೆಯ ಧ್ರುವತಾರೆ ಭರವಸೆ ಗ್ರಂಥವ ನಮಗೆ ನೀಡಿದ ಬುದ್ಧ ಬಸವರ ಆಶಯವ ನೆಲದಲ್ಲಿ ಅರಳಿಸಿ ಯೋಗಿಯಾದ. ಹಳ್ಳಿ ಹಳ್ಳಿಯ ಭಾಗ್ಯ ವಿಧಾತ ದಿಕ್ಕು ದಿಕ್ಕಲಿ ಅರಳಿ ನಿಂತನು. ಹಳ್ಳಿ ಹಳ್ಳಿಯ ಭಾಗ್ಯ ವಿಧಾತ ದಿಕ್ಕು ದಿಕ್ಕಲಿ ಅರಳಿ ನಿಂತನು. ನಿಜದ ನಿಷ್ಠೆಯ ನಿರ್ಮಲನು ಎಲ್ಲರ ನೋವನು ಅರಿತವನು. ನಿಜದ ನಿಷ್ಠೆಯ ನಿರ್ಮಲನು ಎಲ್ಲರ ನೋವನು ಅರಿತವನು. ನಿಲ್ಲದಿರಿ ನಿಲ್ಲಿಸದಿರಿ ನಮ್ಮ ಭೀಮನ ರಥವಾ. ಬೆಳೆಯುತ್ತಿರಿ ಬೆಳಗುತ್ತಿರಿ ಈ ಪ್ರೀತಿಯ ದೀಪವಾ. ನಿಲ್ಲದಿರಿ ನಿಲ್ಲಿಸದಿರಿ ಜೈ ಭೀಮನ ರಥವಾ. ಬೆಳೆಯುತ್ತಿರಿ ಬೆಳಗುತ್ತಿರಿ ಇವ ಹಚ್ಚಿದ ದೀಪವಾ. ಅಂಬೇಡ್ಕರ ಭೀಮರಾಯರಿಗೆ ನಮ್ಮ ಗೌರವಾದರ ಪೂರ್ಣ ಸಾಷ್ಟಾಂಗ ನಮಸ್ಕಾರ. ಆಧುನಿಕ ಹಿಂದುತ್ವದ ಅಪ್ರತಿಮ ಮೂಲ ಮಾದರಿಗೆ ನಮಸ್ಕಾರ. ಅಪಸ್ವರದ ನಡುವೆ ನಡುಗಡ್ಡೆ ನಿಂತಿದ್ದ ಶ್ರುತಿ ಶುದ್ಧ ಮಧ್ಯಮಾಲಾಪಕ್ಕೆ ನಮಸ್ಕಾರ. ಚಿಂತನದ ಕುಲುಮೆಯಲ್ಲಿ ಚಿದಗ್ನಿ ಕಿಡಿ ಸೂಸುತ್ತಲೇ ಬಂದಿದ್ದ ಅಪರಂಜಿ ಕಾರಂಜಿಗೆ ನಮಸ್ಕಾರ. ಅಂಬೇಡ್ಕರ ಭೀಮರಾಯರಿಗೆ ನಮ್ಮ ಗೌರವಾದರ ಪೂರ್ಣ ಸಾಷ್ಟಾಂಗ ನಮಸ್ಕಾರ. ನಿಮಗೆ ತಿಳಿದಿತ್ತು ಆಕಾಶಕ್ಕೆ ಹೊಟ್ಟು ತೂರಿದರೆ ಫಸಲು ಬರುವುದ ಸಾಧ್ಯ ಎಂಬ ಸತ್ಯ. ಹೆಣಗುತ್ತ ಬಂದಿರಿ ಬಾಳಿನುದ್ದ ಸಾಧಿಸಲು ವಸ್ತುಸ್ಥಿತಿಗೆ ತತ್ವ ಸಾಂಗತ್ಯ. ಕಲ್ಮುಳ್ಳುಗಳ ಬಸಿಯುವಿಕ್ಕಟ್ಟಲ್ಲಿ ನಡೆದು ಮುಟ್ಟಿದಿರಿ ಮಾನವತ್ವದ ಪರಾಕಾಷ್ಠೆ. ನಿಮಗೆ ತಿಳಿದಿತ್ತು ಸಂಸ್ಕೃತಿ ವಿವೇಕಗಳ ನಿಯಮನಿಷ್ಠೆ. ಅಂಬೇಡ್ಕರ ಭೀಮರಾಯರಿಗೆ ನಮ್ಮ ಗೌರವಾದರ ಪೂರ್ಣ ಸಾಷ್ಟಾಂಗ ನಮಸ್ಕಾರ. ಪುರಾತನ ಕೊಳಲ ಕುಟ್ಟಿ ಪುಡಿ ಪುಡಿ ಮಾಡಿ ಸಮತ್ವದ ಶರಾಬು ಹೀರಿ ಅಪಲಪಿಸಿಟವರಲ್ಲ. ಹಿಂದುತ್ವದೊಳಗಿರುವ ಸಮತ್ವದ ರಾಗಮಾಲಿಕೆಯ ನೆಬ್ಬಿಸಲು ದುಡಿದು ದಣಿದು ಬೌದ್ಧಕ್ಕೆ ಸೋತದ್ದು ಸೋಜಿಗವಲ್ಲ. ತಮ್ಮ ಬದುಕನೆ ಕೆತ್ತಿ ಕೆತ್ತಿ ಕಡೆ ಕಡೆದು ಮಾನವತ್ವಕ್ಕೆ ವಿಗ್ರಹವಾಗಿ ಮೇಲೆದ್ದಿದ್ದ ತೀರ್ಥರೂಪ ಸಮಾನರೀಗಿಲ್ಲ. ಅಂಬೇಡ್ಕರ ಭೀಮರಾಯರಿಗೆ ನಮ್ಮ ಗೌರವಾದರ ಪೂರ್ಣ ಸಾಷ್ಟಾಂಗ ನಮಸ್ಕಾರ. ಆಧುನಿಕ ಹಿಂದುತ್ವದ ಅಪ್ರತಿಮ ಮೂಲ ಮಾದರಿಗೆ ನಮಸ್ಕಾರ.
ಎದೆ ನಿಮಿರುತ ನುಡಿಯಮ್ಮ ಭಾರತಂ. ಜಾತಿ ಎಷ್ಟು, ಧರ್ಮವೆಷ್ಟು, ಭಾಷೆ ಎಷ್ಟು, ಬಡವರೆಷ್ಟು, ಮೇಲು ಕೀಳು ಎಷ್ಟು 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 ಎಲ್ಲರೊಂದು ಗೂಡಿ ಇಲ್ಲಿ ಜೇನುಗೂಡಿನಂತೆ ಬಾಳಿ ಎಂದು ಹೇಳಿದಂಥ ನಮ್ಮ ವಿಶ್ವಶ್ರೇಷ್ಠ ಬಾಬಾ ಸಾಹೇಬ್ ಅಂಬೇಡ್ಕರ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ವಂದಿಪಂ ವಂದಿಪಂ ವಂದೇ ಭಾರತಂ. ಗರ್ವಿಪಂ ಗರ್ವಿಪಂ ಎದೆ ನಿಮಿರುತ ನುಡಿಯಮ್ಮ ಭಾರತಂ. ನಮಗೆ 75 ಕಳೆಯಿತು. ಬಾಬಾ ಸಾಹೇಬ್ ಬರೆದದೆಲ್ಲ ಪುಸ್ತಕದಲ್ಲೇ ಉಳಿಯಿತು. ರಾಜಕೀಯ 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 ಬಲಿಷ್ಠರ ಮುಷ್ಟಿಯಲ್ಲಿ ರಾಜಕೀಯ. ಸ್ವಾರ್ಥ ಬರಿ ಸ್ವಾರ್ಥ. ಸಂವಿಧಾನವೇ ಎದ್ದು ಬೆಚ್ಚಿ ಬೆವರಿದೆ, ನನ್ನನ್ನೊಮ್ಮೆ ಕಾಪಾಡಿ ಎಂದು ಕೂಗಿದೆ. ಒಂದು ಕುರುಡು ತಕ್ಕಡಿ, ದಲಿತರೆರಡು ಮಕ್ಕಳು. ಎಡವೆಂದರು ಬಲವೆಂದರು, ದೂರ ದೂರ ಇರಿ ಎಂದರು. ಇವರೊಂದೆಡೆ ಅವರೊಂದೆಡೆ ಸೇರಲು ಬಿಡುತ್ತಿಲ್ಲ, ಇವರು ಕೂಡುತ್ತಿಲ್ಲ. ನೊಂದು ಬೆಂದು ಕೂಗಿದವು ಶೋಷಿತರ ಕರುಳ ದನಿ. ಮುಗಿಬುದೆಂದು ತಿಳಿಯುತ್ತಿಲ್ಲ ಈ ನೆತ್ತರ ಕಂಬನಿ. ಏಳಿ ಎದ್ದೇಳಿ ಎಚ್ಚೆತ್ತುಕೊಳ್ಳಿ, ತಕ್ಕಡಿಯ ಮುರಿಯೋಣ, ಎಲ್ಲರೂ ಒಂದಾಗೋಣ. ಸ್ವಾರ್ಥಿಗಳ ಲೆಕ್ಕಗಳ ಬುಡಮೇಲು ಮಾಡೋಣ. ನಮ್ಮ ಸಂವಿಧಾನದ ಹಕ್ಕನ್ನು ಪಡೆಯೋಣ. ಅಂಬೇಡ್ಕರ್ ಆಶಯಗಳ ಜೀವಂತ ಉಳಿಸೋಣ. ವಂದೇ ಭಾರತಂ, ವಂದೇ ಭಾರತಂ. ನಮಿಸಿರಿ ಇಗೋ ಅಂಬೇಡ್ಕರ್ ಇವರು, ಶರಣು ಹೇಳಿರಯ್ಯ, ಶರಣು ಹೇಳಿರಯ್ಯ. ನಮಿಸಿರಿ ಇಗೋ ಅಂಬೇಡ್ಕರ್ ಇವರು, ಶರಣು ಹೇಳಿರಯ್ಯ, ಶರಣು ಹೇಳಿರಯ್ಯ. ಬೊಗಸೆ ತುಂಬ ಮೀಸಲ ಭಕ್ತಿಯಲ್ಲಿ, ಬೊಗಸೆ ತುಂಬ ಮೀಸಲ ಭಕ್ತಿಯಲ್ಲಿ. ಇವರ ನೆನೆಯಿರಯ್ಯ, ಇವರ ನೆನೆಯಿರಯ್ಯ. ನಮಿಸಿರಿ ಇಗೋ ಅಂಬೇಡ್ಕರ್ ಇವರು, ಶರಣು ಹೇಳಿರಯ್ಯ, ಶರಣು ಹೇಳಿರಯ್ಯ.
ಮಗನೊಬ್ಬ ಹುಟ್ಟಿದ್ದ. ಬಾಬಾ ಸಾಹೇಬ ಅಂಬೇಡ್ಕರ್ ಅನಿಸಿ ವಿಶ್ವಕ್ಕ ಹೆಸರಾದ. ಬಾಬಾ ಸಾಹೇಬ ಅಂಬೇಡ್ಕರ್ ಅನಿಸಿ ವಿಶ್ವಕ್ಕ ಹೆಸರಾದ. ಹುಟ್ಟಿದ 7 ವರ್ಷಗಳೊಳಗ ತಪಲಿಯಾಗಿದ್ದ. ದೊಡ್ಡರು ಅನ್ನೋ ದಡ್ಡರು ಕೊಡುವ ಹಿಂಸೆಯ ಸಹಿಸಿದ. ಹೀನ ಕುಲ ಅಂದ್ರು ಕೀಳು ಜಾತ್ಯಂದ್ರು ಅವಮಾನ ತಡಕೊಂಡ. ಕಷ್ಟವ ಕಂಡು ನೋವನ್ನು ಉಂಡು ವಿದ್ಯೆಯ ಕಲಿತಿದ್ದ. ಭಾರತ ಮಾತೆಯ ಹೊಟ್ಯಾಗ ಅಂದು ಮಗನೊಬ್ಬ ಹುಟ್ಟಿದ್ದ. ಬಾಬಾ ಸಾಹೇಬ ಅಂಬೇಡ್ಕರ್ ಅನಿಸಿ ವಿಶ್ವಕ್ಕ ಹೆಸರಾದ. ಬಾಬಾ ಸಾಹೇಬ ಅಂಬೇಡ್ಕರ್ ಅನಿಸಿ ವಿಶ್ವಕ್ಕ ಹೆಸರಾದ. ಬಾವಿಯ ನೀರು ಕುಡಿಯಕ ಹೋಗಿ ಹೊಡ್ತಾನ ತಿಂದಿದ್ದ. ದೇವರ ಗುಡಿಯ ಒಳಗ್ಯಾಕ ನನ್ನ ಬಿಡವಲ್ರಿ ಅಂತಿದ್ದ. ಶತಮಾನದಿಂದ ತುಳಕೊಂಡ ಬಂದ ಮಂದಿಗೆ ಎದುರಾದ. ದಲಿತರನ್ನೆಲ್ಲ ಚೈತನ್ಯ ತುಂಬಿ ಎಬ್ಬಿಸಿ ನಿಲ್ಲಿಸಿದ. ಭಾರತ ಮಾತೆಯ ಹೊಟ್ಯಾಗ ಅಂದು ಮಗನೊಬ್ಬ ಹುಟ್ಟಿದ್ದ. ಬಾಬಾ ಸಾಹೇಬ ಅಂಬೇಡ್ಕರ್ ಅನಿಸಿ ವಿಶ್ವಕ್ಕ ಹೆಸರಾದ. ಎರಡನೇ ಬಾರಿಗೆ ನಾವು ಅದ್ದೂರಿಯಾಗಿ ಮಾಡ್ತೀವಿ ಅಂತಂದರೆ ಭಾಳ ಸಂತೋಷದ ವಿಚಾರ. ನಾನು ಮೊನ್ನೆ ಸ್ಟೇಷನ್ಗೆ ಹೋಗಿದ್ದಾಗ ಫೋನ್ ಮಾಡಿದ್ರು ನನಗೆ, ಭಾಳ ಅದ್ದೂರಿಯಾಗಿ ಮಾಡಬೇಕು, ನಾವು ಪರ್ಮಿಷನ್ ಕೊಡಿಸಿ ಅಂತ. ನಾನು ಸಬ್ ಇನ್ಸ್ಪೆಕ್ಟರ್ ತಕ್ಷಣ ಹೇಳಿದೆ, ನಾನು ಏನೂ ತೊಂದರೆ ಆಗಲ್ಲ ಮಾಡಿಕೊಡಿ ಸರ್ ಅಂತ ಹೇಳಿದಾಗ ಅವರು ಇಮ್ಮಿಡಿಯೇಟ್ಲಿ ಪರ್ಮಿಷನ್ ಕೊಟ್ಟರು ನಿಮಗೆ. ಆದರೆ ಇವತ್ತು ನಮಗೇನೋ ಒಂದು ಖುಷಿ ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿದಿರಲ್ಲ. ಇಡೀ ನಮ್ಮ ಗ್ರಾಮದ ಪರವಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಾನು ಇವತ್ತು ಹೇಳಬೇಕಾದ ಸನ್ನಿವೇಶ. ಯಾಕಂತಂದರೆ ನಮ್ಮ ಒಗ್ಗಟ್ಟು ಅಂಬೇಡ್ಕರ್ ಒಂದು ವಿಚಾರದಲ್ಲೇ ನಾವು ಆ ವಿಚಾರ ನಮ್ಮ ನಾರಾಯಣವ್ರು ಮಾತಾಡ್ತಾರೆ. ಆದರೆ ಇವತ್ತು ನಾವೆಲ್ಲ ಹಿಂದುಳಿದು ಬರುವಂಥ ಗ್ರಾಮ ಇದು. ಆ ಸಂವಿಧಾನ ನಮಗೆ ತಂದುಕೊಡ್ಲಿಲ್ಲ ಅಂತಂದ್ರೆ ನಾವೆಲ್ಲ ಇವತ್ತು ರಾಜಕೀಯ ಮುಖಂಡರಾಗಿ ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ಆಯ್ತಿರಲಿಲ್ಲ ನಾವು. ಅಂಥ ಸನ್ನಿವೇಶ, ಆ ಕಷ್ಟಗಳನ್ನ ನೋವು ಅನುಭವಿಸಿ ನಮಗೆಲ್ಲ ಇವತ್ತು ಎಲ್ಲ ಸಮ ಮಾಡಿಕೊಂಡು ಪ್ರತಿಯೊಂದು ಊರಲ್ಲೂ ಗ್ರಾಮದಲ್ಲೂ ಕೂಡ ಭಾಳ ಅದ್ದೂರಿಯಾಗಿ ಇವತ್ತು ನಾನು ಸಾಮಾನ್ಯವಾಗಿ ಮೈಸೂರು ಜಿಲ್ಲೆ ಓಡಬೇಕಾದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಒಟ್ಟಾಗಿ ಇವತ್ತು ಎಲ್ಲರನ್ನೂ ಸಹಕರಿಸ್ಕೊಂಡು ಎಲ್ಲ ಜನಾಂಗರು ಇದ್ದರೂ ಕೂಡ ಒಂದು ದೊಡ್ಡ ಊರು ಸಹ ನಮ್ಮದು. ಅಂತ್ಯದಲ್ಲಿ ಎಲ್ಲರನ್ನೂ ಸಹಕರಿಸಿ ಇವತ್ತು ಭಾಳ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಅದರಿಂದ ನಿಮಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಆ ವಿಚಾರದಲ್ಲಿ ನಮ್ಮ ನಾರಾಯಣವ್ರು ಮಾತಾಡಬೇಕು ಅಂತ ನಾನು ಕೇಳ್ತೀನಿ. ಶ್ರೇಷ್ಠ ದಾರ್ಶನಿಕರಲ್ಲಿ ಬಹಳ ಅಗ್ರಗಣ್ಯರು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್. ಯಾಕೆಂದರೆ ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ, ಒಬ್ಬ ಕಾನೂನು ಪಂಡಿತರಾಗಿ ಈ ರಾಷ್ಟ್ರದ ನಿರ್ಮಾಣದಲ್ಲಿ ಅಗ್ರಗಣ್ಯರು ಅಂತಂದರೆ ಈ ನಮ್ಮ ದೀನದಲಿತರ ಒಂದು ಉದ್ಧಾರಕ್ಕೆ ಶ್ರಮಿಸಿದಂಥ ಮಹಾ ಪುಣ್ಯಾತ್ಮರು ಡಾಕ್ಟರ್ ಇರಬೇಕು ಅಂದರೆ ನಮ್ಮ ಬಾಬಾ ಸಾಹೇಬರ ಆರ್ಥಿಕ ಯೋಜನೆಗಳು ಕೂಡ ಕಾರಣ ಅಂತ ಹೇಳಿ ಅವರ ಒಂದು ಚಿಂತನೆಯಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಅಂಬೇಡ್ಕರ್ ಅವರ 134ನೇ ಜಯಂತಿ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಇಡೀ ದೇಶಾದ್ಯಂತ ಭಾಳ ಸಡಗರ ಸಂಭ್ರಮದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳನ್ನು ಕಳೆದ 14ರಿಂದ ಪ್ರತಿದಿನ ಪ್ರತಿ ಕ್ಷಣ ಆಚರಣೆ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಬ್ಬ ಮಹಾನಾಯಕರ ಹುಟ್ಟುಹಬ್ಬವನ್ನು ವರ್ಷ ಪೂರ್ತಿ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ
ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಇಡೀ ವಿಶ್ವಾದ್ಯಂತ ಬಹಳ ಗೌರವಪೂರ್ವಕವಾಗಿ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಾಹ್ಮಣ ಸಮುದಾಯದ ಹೊಟ್ಟೆಯನ್ನು ಹುಟ್ಟಿದ್ರೆ ಇವತ್ತು ಪ್ರಪಂಚಾದ್ಯಂತ ಪ್ರತಿಯೊಂದು ಹಳ್ಳಿಗಳಲ್ಲೂ ದೇವಸ್ಥಾನಗಳು ಇರ್ತಿದ್ವೇನೋ, ಪ್ರತಿದಿನ ಪೂಜೆಗಳು ಪಡ್ತಿದ್ರೇನು. ಆದರೆ ಇವತ್ತು ದುರದೃಷ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ತಳ ಸಮುದಾಯದ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ಇವತ್ತು ಒಂದು ಜಾತಿ ವರ್ಗಕ್ಕೆ ಈ ಭಾರತ ಅವರನ್ನು ಸೀಮಿತ ಮಾಡಿದೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರಾಷ್ಟ್ರ ನಾಯಕರು ಅನ್ನುವ ಒಂದು ವಿಚಾರದಲ್ಲಿ ಅವರನ್ನು ಗೌರವಿಸಿದ್ರೆ, ಭಾರತದಲ್ಲಿ ಜಾತಿ ರಾಜಕಾರಣ ಇರ್ತಕ್ಕಂಥ ಈ ದೇಶದಲ್ಲಿ ಒಬ್ಬ ಜಾತಿಯ ವ್ಯಕ್ತಿಯನ್ನಾಗಿ ಗುರುತಿಸತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಇವತ್ತು ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಇಡೀ ವಿಶ್ವಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೆನಪನ್ನು ಮಾಡ್ಕೋತಾ ಇದ್ದಾರೆ. ಆಯಾ ದೇಶಗಳಲ್ಲಿ ಅವರವ್ರಿಗೆ ಇಚ್ಛೆ ಬಂದಾಗೆ, ಒಂದು ದೇಶದಲ್ಲಿ ವಿಶ್ವಜ್ಞಾನಿ ಅಂತ ಹೇಳಿದ್ರೆ ಇನ್ನೊಂದು ದೇಶದಲ್ಲಿ ಸಮಾನತೆಯ ಪ್ರತೀಕ ಅಂತೇಳಿ ಆಯಾ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಂಡ ರೀತಿಯಲ್ಲಿ ಅವರು ಗೌರವಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಮಟ್ಟದಲ್ಲಿ ನಾವು ಗೌರವಿಸ್ತಿದ್ದಾರೆ ಅಂತಂದರೆ ಅದು ಸಾಮಾನ್ಯ ಅಲ್ಲ. ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ನಿಜ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟರು, ಎಷ್ಟು ದೌರ್ಜನ್ಯಕ್ಕೊಳಗಾದರು, ಎಷ್ಟು ದಬ್ಬಾಳಿಕೆಗೊಳಗಾದರು ಅಂತಂದರೆ ನಾವೆಲ್ಲ ಇವತ್ತಿನ TV ಧಾರಾವಾಹಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ದೊಡ್ಡ ಮೂರ್ತಿಯನ್ನಿಟ್ಟು ಒಂದು ಉತ್ಸವದಲ್ಲಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೇವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೆಲ್ಲ ವಿರೋಧಿಸ್ಕೊ ಬಂದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ಮೆರವಣಿಗೆ ಆಗೋದಕ್ಕಿಂತ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶಗಳನ್ನು ಮನೆ ಮನೆಗೆ ತಲುಪಿಸುವಂಥ ಆಚರಣೆಗಳು ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ. ಯಾಕೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ದಲಿತ ಸಮುದಾಯದ ಸ್ಥಿತಿಗತಿಯನ್ನು ಅವ್ರು ಕಂಡಿದ್ದಂಥ ಕನಸೇ ಬೇರೆ. ಪ್ರತಿಯೊಂದು ಮನೆಯಲ್ಲೂ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡಬೇಕು, ಆಚರಣೆಗಿಂತ ಅನುಸರಣೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಉದ್ದೇಶವನ್ನು ಇಟ್ಟುಕೊಂಡು ದೇಶ ವಿದೇಶಗಳನ್ನು ಸುತ್ತಿ ಉತ್ತಮವಾದ ಶಿಕ್ಷಣವನ್ನು ಪಡೆದು ನಾವು ಪಡೆದಂಥ ಎಲ್ಲ ಶಿಕ್ಷಣದ ಶ್ರಮವನ್ನು ಈ ದೇಶದ ಶೋಷಿತ ಸಮುದಾಯದ ಏಳಿಗೆಗೋಸ್ಕರ ವಿನಿಯೋಗ ಮಾಡಿದ್ರು, ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮಾರು 2 ವರ್ಷಗಳ ಕಾಲ ಅವಿರತವಾದ ಶ್ರಮವನ್ನು ಪಟ್ಟು ಒಂದು ಸಂವಿಧಾನವನ್ನು ಕೊಡುಗೆಯಾಗಿ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಅಂತ್ಯದ ಕಾಲದಲ್ಲೂ ತಮ್ಮ ಸುಖವನ್ನು ಅವರು ಯಾವತ್ತೂ ಅನುಭವಿಸ್ತವ್ರಲ್ಲ. 2 ವರ್ಷಗಳ ಕಾಲ ಕುಂತಲ್ಲೇ ಕೂತು ಸಂವಿಧಾನವನ್ನು ಬರಿಬೇಕಾದ್ರೆ ಅವರ ಪರಿಸ್ಥಿತಿ ಎಷ್ಟು ಕೆಟ್ಟದಾಯಿತು, ಅವರಿಗೆ ಆರೋಗ್ಯದಲ್ಲಿ ಎಷ್ಟು ಕೆಟ್ಟದಾಗಿ ಪರಿಣಾಮವನ್ನು ಬೀರ್ತು ಅಂತ ನಿಜವಾಗ್ಲೂ ನಾವು ಯೋಚನೆ ಮಾಡುತ್ತಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ಸಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳನ್ನು ಸುತ್ತಿದ್ದು ಅವರ ಮೋಜಿ ಮಸ್ತಿಗಾಗಿ ಅಲ್ಲ. ನೂರಾರು ಧರ್ಮಗಳು, ಸಾವಿರಾರು ಜಾತಿಗಳಿರ್ತಕ್ಕಂಥ ಭಾರತದಲ್ಲಿ ಸರ್ವರಿಗೂ ಹೊಂದ್ಕೊಳ್ತಕ್ಕಂಥ ಒಂದು ಸಂವಿಧಾನವನ್ನು ನಾನು ಕೊಡುಗೆಯಾಗಿ ಕೊಡಬೇಕು. ಎಲ್ಲ ಜಾತಿ ಸಮುದಾಯಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಅವರೆಲ್ಲ ಒಂದು ಸುಸ್ಥಿರವಾದ ಬದುಕನ್ನು ಸಾಗಿಸಬೇಕು. ಆ ಮಟ್ಟದ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಿಸಬೇಕು ಅಂತೇಳಿ ದೇಶ ವಿದೇಶಗಳನ್ನು ಸುತ್ತಿ ಅಲ್ಲೆಲ್ಲ ಅಧ್ಯಯನವನ್ನು ಮಾಡಿ ಈ ದೇಶಕ್ಕೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಮಾಡಿದ್ದೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀವಿ, ಸ್ಕೂಟ್ರಲ್ಲಿ ತಿರುಗಾಡ್ತಿದ್ದೀವಿ, ಕಾರಲ್ಲಿ ತಿರುಗಾಡ್ತಾ ಇದ್ದೀವಿ. ಆದರೆ ಈ ಎಲ್ಲ ನಮ್ಮ ಸಂಪತ್ತು, ಸಿರಿ, ಸುಖ ಎಲ್ಲಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿದಿನ ಪ್ರತಿ ಕ್ಷಣವೂ ಅವರ ರಕ್ತ ಬೆವರನ್ನು ಸುರಿಸಿದ್ದಾರೆ. 4 ಮಕ್ಕಳ ಸಮಾಧಿಯ ಮೇಲೆ ನಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಈ ಶ್ರೀಮಂತಿಕೆಯ ನಮ್ಮ ಜೀವನವನ್ನು ನೋಡಬೇಕು ಅಂತೇಳಿ 4 ಮಕ್ಕಳ ಅವರ ಮುಖನೇ ನೋಡದೆ ಸಮಾಧಿ ಮಾಡೋಗಿದ್ದಾರೆ. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗ ಮಾಡ್ಕೋಬಾರ್ದು. ನಾವೆಲ್ಲರೂ ಆ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸ್ಬೇಕಾಗ್ತದೆ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಸಾಮಾಜಿಕ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತಂದರೆ ಅದು ನಿಜವಾದ ಸ್ವಾತಂತ್ರ್ಯ ಆಗುತ್ತೆ. ಸಾಮಾಜಿಕ ಸ್ವಾತಂತ್ರ್ಯ ಅಂದರೆ ಏನು? ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲರಲ್ಲೂ ನಾವು ಒಂದು ಸಮಾನತೆಯನ್ನು ಕಾಪಾಡ್ತೀವಿ. ಇದೇ ನಮ್ಮ ಯಮರಗಾಲ ಗ್ರಾಮ ಪಂಚಾಯತಿನಲ್ಲಿ ಲಕ್ಷ್ಮೀ ಮೇಡಮ್ ಅವರು ಇವರ ಶ್ರೀಮತಿಯವರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರು ಒಂದು ನಿರ್ಧಾರ ತಗೊಂಡ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಪಂಚಾಯತಿ ಮಟ್ಟದಲ್ಲಿ ನಾವು ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ಇದೇ ರೀತಿ ಒಂದು ವಾಹನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಇಡೀ ಬೀದಿಯಲ್ಲಿ ಊರಿನ ಮೆರವಣಿಗೆ ಮಾಡಿದ್ರು. ಜಿಲ್ಲಾ ಪಂಚಾಯತ್ ಸದಸ್ಯರುಗಳನ್ನು ಕರೆತಂದು ಉದ್ಘಾಟನೆ ಮಾಡಿ ಅದ್ದೂರಿಯಾಗಿ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿ. ಆ ಥರ ಈ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಮ್ಮರಗಾಲ ಅಂತಂದರೆ ಅದು ಒಂದು ಪ್ರಗತಿಪರವಾದಂಥ ಊರು. ಮೊದಲಿಂದನೂ ಜಾತಿ ಮತ ಧರ್ಮಗಳ ಯಾವುದೇ ಕೊಂಕಿಲ್ದೇ ಕೊಳಕಿಲ್ದೇ ಒಂದು ಪ್ರಗತಿಪರವಾಗಿ ಚಿಂತನೆ ಮಾಡ್ತಕ್ಕಂಥ ಈ ಗ್ರಾಮದಲ್ಲಿ ಇವತ್ತು ಎಲ್ಲರೂ ಸಹ ಸೇರಿ ಎಲ್ಲ ಜನಾಂಗದ ಮುಖಂಡರುಗಳು ಬಂದು ಈ ಒಂದು ಜಯಂತಿನಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆಯಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸಾಗಿದೆ. ಎಲ್ಲಿಯ ತನಕ ಜಾತೀಯತೆ ಇರುತ್ತೋ ಅಲ್ಲಿ ತನಕ ಈ ದೇಶ ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಾಧ್ಯ ಇಲ್ಲ. ಜಾತಿ ಧರ್ಮದ ಎಲ್ಲೆಯನ್ನು ಮೀರಬೇಕಾಗಿದೆ. ಯಾಕಂದರೆ ಬಾಬಾ ಸಾಹೇಬರು ಕೊಟ್ಟಂಥ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಇದೆಯಲ್ಲ, ಅದು ಜಾತಿ ಧರ್ಮಕ್ಕೆ ಇವತ್ತು ಹಿಂದುಳಿದ ವರ್ಗಗಳಲ್ಲಿ ರಾಜಕೀಯ ಅಧಿಕಾರವನ್ನು ಪಡ್ತಾ ಇದ್ದಾರೆ, ಶೈಕ್ಷಣಿಕವಾದ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೇವೆ, ಎಲ್ಲ ಸೌಲಭ್ಯಗಳನ್ನು ಪಡ್ಕೊತಾ ಇದ್ದೀವಿ ಅಂತಂದರೆ ಅದು ಸಂವಿಧಾನನೇ ಕಾರಣ. ಒಬ್ಬ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋ ಸಂದರ್ಭದಲ್ಲಿ ಅವರು ಪಾರ್ಲಿಮೆಂಟ್ನ ಮೆಟ್ಟಿಲಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾರೆ, ನಾನು ಒಬ್ಬ ಚಹಾ ಮಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಈ ದೇಶದ ಪ್ರಧಾನಿ ಆಗ್ತಾ ಇದ್ದೇನೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನವೇ ಕಾರಣ ಅಂತ ಹೇಳ್ತಾರೆ. ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ರಾಜಕೀಯ ಅಧಿಕಾರವನ್ನು ಪಡೀಲಿಕ್ಕೆ ಭಾರತ ಹೀಗೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನವೇ ಕಾರಣ ಅನ್ನೋದನ್ನು ನಾವು ಯಾರು ಮರೆಯುವಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949ರಲ್ಲಿ ನವೆಂಬರ್ 26ರಂದು ಸಂವಿಧಾನವನ್ನು ಸಮರ್ಪಣೆ ಮಾಡಕ್ಕೆ ಹೇಳ್ತಾರೆ. ಇಲ್ಲಿಯವರೆಗೆ ಈ ದೇಶವನ್ನು ಆಳ್ತಿಕ್ಕಂಥವ್ರು ಯಾವುದೋ ರಾಣಿಯ ಹೊಟ್ಟೆಯಲ್ಲಿ ಮಹಾರಾಜರ ಹೊಟ್ಟೆ ಒಳಗಡೆ ಒಂದು ಅರಮನೆ ಒಳಗಡೆ ಹುಟ್ಟುತ್ತಾ ಇದ್ರು. ಆದರೆ ಇವತ್ತು ನಾನು ಪ್ರತಿಯೊಂದು ಗುಡಿಸಲಲ್ಲೂ ಹುಟ್ಟತಕ್ಕಂಥ ವ್ಯಕ್ತಿ ಈ ದೇಶವನ್ನು ಆಳ್ಬೋದು ಅನ್ನುವ ಒಂದು ಕಾನೂನನ್ನು ಮಾಡಿದ್ದೇನೆ ಇವತ್ತು ಅನ್ನುವ ಒಂದು ಖುಷಿಯಲ್ಲಿದೆ. ಅಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಿದ ಆಧುನಿಕ ಮಹಾತ್ಮನನ್ನು ನಾವು ಗೌರವಿಸ್ತಾ ಇದ್ದೇವೆ. ಹಾಗಾಗಿ ಈ ದಿನ ಈ ಒಂದು ಯಮರಗಾಲ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವೀಕರಣದಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ತುಂಬ ಸಂತೋಷ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ವೈಭವೀಕರಣಕ್ಕಿಂತ ಹೆಚ್ಚಾಗಿ ಅರ್ಥಪೂರ್ಣವಾಗಿ ವಿಚಾರವನ್ನು ಪ್ರತಿಯೊಂದು ಮನೆಗಳು ತಲುಪಿಸ್ತಕ್ಕಂಥ ಜಯಂತಿಗಳಾಗಲಿ, ಪ್ರತಿಯೊಂದು ಮನೆಗಳಲ್ಲೂ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಿ, ಉನ್ನತ ಶಿಕ್ಷಣವನ್ನು ನಮ್ಮ ಮಕ್ಕಳು ಪಡಿನಲ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಜೈ 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 ಜೈ. ಅಂಬೇಡ್ಕರ್ ಅನಿಸಿ ವಿಶ್ವಕ್ಕ ಹೆಸರಾದ ದೇಶದ ಜನರ ಕಣ್ಣನ್ನು ತೆರೆಸಿದ್ದ. ಭಾರತ ಮಾತೆಯ ಹೊಟ್ಯಾಗ ಅಂದು ಮಗನೊಬ್ಬ ಹುಟ್ಟಿದ್ದ. ಬಾಬಾ ಸಾಹೇಬ ಅಂಬೇಡ್ಕರ್ ಅನಿಸಿ ವಿಶ್ವಕ್ಕ ಹೆಸರಾದ. ಬಾಬಾ ಸಾಹೇಬ ಅಂಬೇಡ್ಕರ್ ಅನಿಸಿ ವಿಶ್ವಕ್ಕ ಹೆಸರಾದ.
ಅಂಬೇಡ್ಕರ್ ಅನಿಸಿ ವಿಶ್ವಕ್ಕ ಹೆಸರಾದ. Peace.